ನಾವು ದಿನನಿತ್ಯ ನೋಡುವಂತಹ ಒಂದು ಸಮಸ್ಯೆ. ಎಲ್ಲ ಭಾಗಗಳಲ್ಲೂ ಈ ಸಮಸ್ಯೆ ಇದೆ. ಏನು ಪ್ರಯತ್ನ ಮಾಡಿದ್ರು ಈ ಸಮಸ್ಯೆ ಮಾತ್ರ ಯಾವುದೇ ಕಾರಣಕ್ಕೂ ಬಗೆಹರಿತಿಲ್ಲ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯೋ ಹೊರತು ಅದ್ರ ಸಮಸ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಎಸ್, ನಾನ್ ಮಾತಾಡ್ತಾ ಇರುವಂತಹ ವಿಚಾರ ಬಂದು ಬಸ್ ಸಮಸ್ಯೆ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕಡೆ ಬಸ್ ಸಮಸ್ಯೆ ಉಂಟಾಗ್ತಾ ಇರೋದು ಪ್ರತಿನಿತ್ಯ ನಾವು ಸುದ್ದಿ ನೋಡ್ತಾ ಇದೀವಿ. ಏನ್ ಕಾರಣ ಆಗಿರ್ಬೋದು, ಯಾವ ರೀತಿಯಾದಂತಹ ಒಂದಷ್ಟು ಮಾರ್ಗಗಳನ್ನ, ಒಂದಷ್ಟು ನಿಯಮಗಳನ್ನ ಅನುಸರಿಸಿದ್ರೆ ಈ ಸಮಸ್ಯೆಯನ್ನ ಹೋಗಲಾಡಿಸೋದಕ್ಕೆ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗುತ್ತೆ. ಮಾತನಾಡ್ತಾ ಹೋಗೋಣ. ನನ್ನ ಜೊತೆ ಇದ್ದಾರೆ ನಮ್ಮ ಔಟ್ಪುಟ್ ಎಡಿಟರ್ ಮಂಜುನಾಥ್. ಮೊದಲನೇದಾಗಿ ನಾವೀಗ ಮಾತನಾಡ್ತಾ ಇರೋದು ಬಸ್ಗಳ ಕೊರತೆ ಮತ್ತೆ ವಿಳಂಬ. ಈಗ ನಾವು ಪ್ರತಿನಿತ್ಯ ನೋಡ್ತೀವಿ, ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಅಥವಾ ನಗರ ಭಾಗದಲ್ಲಾಗಿರ್ಬೋದು, ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಬಸ್ಗಳ ಶಾರ್ಟೇಜ್ ಇದೆ. ಹೋಗುವಂತಹ ಸಮಯಕ್ಕೆ ಸರಿಯಾಗಿ ಹೋಗೋದಿಕ್ಕೆ ಎಲ್ಲೂ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಾಗಿರ್ಬೋದು, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಪ್ರತಿದಿನ ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಸಮಯದ ನಷ್ಟ ಕೂಡ ಆಗ್ತಾ ಇದೆ. ಸೊ ಏನ್ ಕಾರಣ ಇರ್ಬೋದು? ಶಕ್ತಿ ಯೋಜನೆ ಜಾರಿಗೆ ಬಂದಾಗಿಂದ ಈ ಸಮಸ್ಯೆ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆಯಾ, ಹೇಗೆ? ಎಸ್, ಸಾರಿಗೆ ವಿಚಾರಕ್ಕೆ ಬಂದಾಗ ಚಿತ್ರ ಹಿಂದೆ ಕೂಡ ಸುಮಾರು ಸ್ವತಂತ್ರ ನಂತರ ಸಾಕಷ್ಟು ಸುಮಾರು 40-50 ವರ್ಷಗಳಿಂದಲೂ ಕೂಡ KSRTC ಬಸ್ ಅನ್ನತಕ್ಕಂಥದ್ದು ಕರ್ನಾಟಕ ಜನರ ನಾಡಿ ಮಿಡಿತ ಅಂತಾನೆ ಹೇಳಬೇಕಾಗತ್ತೆ. ನಿಗಮ ಇರ್ತಕ್ಕಂಥದ್ದು ಸಾರಿಗೆ ಬಸ್ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಮಾನ. ಅಂದ್ರೆ ಇಡೀ ದೇಶದ ಒಂದು ಬಸ್ ವ್ಯವಸ್ಥೆ ತೆಗೆದುಕೊಂಡಾಗ, ಸಾರಿಗೆ ವ್ಯವಸ್ಥೆ ತೆಗೆದುಕೊಂಡಾಗ ಕರ್ನಾಟಕಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ, ಅದರದೇ ಆದಂತಹ ಗೌರವ ಇದೆ, ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಒಂದು ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಅಷ್ಟರ ಮಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಬಸ್ ಸೌಲಭ್ಯ ಬಸ್ನ ವಿಭಿನ್ನವಾಗಿರ್ತಕ್ಕಂಥ ಡಿಸೈನ್ಗಳಿಂದಲೂ ಕೂಡ ಗುರುತಿಸಿಕೊಂಡಿರ್ತಕ್ಕಂತಹದ್ದು. ಇನ್ನು ಬಸ್ ಸಮಸ್ಯೆ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಬಸ್ ಸಮಸ್ಯೆ ಅಂತಕ್ಕಂತಹದ್ದು ಇಂದು ನೆನೆಯದಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಇದ್ದೇ ಇದೆ. ಇಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ತೆಗೆದುಕೊಳ್ಬೇಕಾಗತ್ತೆ. ಹಿಂದೆ ಎಷ್ಟು ಜನಸಂಖ್ಯೆ ಇತ್ತು? 5 ಕೋಟಿ 6 ಕೋಟಿ ಜನಸಂಖ್ಯೆಯಿಂದ ಇವತ್ತು 7 ಕೋಟಿ ಮೇಲಿರ್ತಕ್ಕಂಥ ಜನಸಂಖ್ಯೆ. ನಾವು ಬೆಂಗಳೂರು ಅಂತ ತೆಗೆದುಕೊಂಡಾಗ BMTC ಇದೆ. ಓಕೆ, ಹೊರಗಡೆ ಭಾಗದಲ್ಲಿ ತೆಗೆದುಕೊಂಡಾಗ KSRTC, ಈಶಾನ್ಯ, ವಾಯುವ್ಯ, ಹೀಗೆ ಹಲವಾರು ನಿಗಮ ಕೂಡ ಇರತಕ್ಕಂತಹದ್ದು. ಆದ್ರೆ ಯಾವುದೇ ಬಸ್ಸಿನ ಒಂದು ನಿಗಮದಲ್ಲೂ ಕೂಡ ಬಸ್ಸಿನ ಸಂಖ್ಯೆ ಹೆಚ್ಚಾಗಿದೆ, ಪ್ರಯಾಣಿಕರಿಗೆ ಸಮರ್ಪಕವಾಗಿದೆ ಅಂತ ಹೇಳಿ ಹೇಳ್ಕೊಂಡು ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಹಲವಾರಿದೆ. ಅಂದ್ರೆ ಆರಂಭದಲ್ಲಿ ಎಲ್ಲವೂ ಕೂಡ ಸರಿಯಾಗಿತ್ತು, ಸಮರ್ಪಕವಾಗಿತ್ತು ಅಂತ ಹೇಳಿಕೆ ಬರೋದಿಲ್ಲ. ಒಂದು ಬಾರಿ ನಷ್ಟವನ್ನ ಅನುಭವಿಸಿದೆ, ಒಂದು ಬಾರಿ ಲಾಭವನ್ನ ಕೂಡ ಪಡ್ಕೊಂಡಿದೆ. ಅದರಲ್ಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದಿಷ್ಟು ಶಕ್ತಿ ಯೋಜನೆ ಎಫೆಕ್ಟ್ ಆಗಿರ್ತಕ್ಕಂಥದ್ದು ನಿಜ. ಯಾಕೆಂದ್ರೆ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿದೆ. ಮೊದಲೆಲ್ಲ ಕೂಡ ಎಲ್ಲಿ ಹೋಗ್ಬೇಕಾದ್ರೂ ಪ್ರಯಾಣ ಮಾಡಬೇಕಾದ್ರೆ ತಮ್ಮ ಒಂದು ಹಣವನ್ನ ಕೊಟ್ಟು ಚಾರ್ಜ್ ತಗೊಂಡು ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಮಹಿಳೆಯರಿಗೆ ಫುಲ್ ಫ್ರೀ ಇರೋದ್ರಿಂದಾಗಿ ಅನೇಕ ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಪ್ರವಾಸಿ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಬಸ್ಸಿನ ಸಮಸ್ಯೆ ಕೂಡ ಆಗ್ತಕ್ಕಂತಹದ್ದು. ಇಲ್ಲಿ ಈಗ ಸರ್ಕಾರ ತಪ್ಪು ಅನ್ನುವಂತಹದ್ದು ಅಲ್ಲ, ಅಥವಾ ಜನಸಾಮಾನ್ಯರ ತಪ್ಪು ಅನ್ನುವಂಥದ್ದಲ್ಲ, ಅವಶ್ಯಕತೆಗೆ ತಕ್ಕನಾಗಿ ಬಳಸ್ಕೊಳ್ಬೇಕಾಗತ್ತೆ. ಹಾಗಂತ ಹೇಳಿ ಹೇಗಂದ್ರೆ ಹಾಗೆ ಬಳಸ್ಕೊಳ್ಳೋದು ಕೂಡ ಒಂದು ರೀತಿಯಾದಂತಹ ತಪ್ಪಾಗ್ತಕ್ಕಂಥದ್ದು. ಇದು ಆರ್ಥಿಕ ಹೊರೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ನೌಕರರ ಮುಷ್ಕರ ನಾವು ನೋಡ್ಬೇಕಾಗತ್ತೆ. ಚಿತ್ರ ಇಲ್ಲಿ ಕಳೆದ ಕೆಲ ದಿನಗಳಿಂದಲೂ ಕೂಡ ನೌಕರರು ಮುಷ್ಕರ ಮಾಡ್ತಾರೆ. ಒಂದು ಅರಿಯಾಸ್ ಆಗಿರ್ಬೋದು ಅಥವಾ ಅವರ ಒಂದು ವೇತನ ಪರಿಷ್ಕರಣೆ ಹಿಂಬಾಕಿ ಆಗಿರ್ಬೋದು, ಇದ್ರ ಬಗ್ಗೆ ನಾವು ಬಂದು ಮಾಡ್ತೀವಿ ಎನ್ನುವಂತಹ ರೀತಿಯಲ್ಲೂ ಕೂಡ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗ್ತಾರೆ. ಪ್ರತಿ ಸರಿನೂ ಮನ ಒಲಿಸ್ಕೊಂಡೇ ಬಂದಿದೆ ಸರ್ಕಾರ. ಇಲ್ಲ ಆಯ್ತು ಮಾಡ್ತೀವಿ, ನೀವು ಇದನ್ನ ಒಂದ್ಸರಿ ಕೋರ್ಟ್ಗೂ ಕೂಡ ಹೋಗಿತ್ತು. ಕೋರ್ಟ್ ಕೂಡ ತಡೆ ನೀಡಿತ್ತು. ನೀವು ಸಾರಿಗೆ ನೌಕರರು ಬಂದ್ ಮಾಡಬಾರ್ದು, ಏನೇ ಇದ್ರು ಸರ್ಕಾರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ. ಸರ್ಕಾರ ಎಷ್ಟರ ಮಟ್ಟಿಗೆ ಮಣ್ಬಿದ್ದಿದೆ ಅಂತ ಹೇಳಿದ್ರೆ, ಸರ್ಕಾರ ನೀವಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರ ನಡ್ಸಕ್ ಆಗಲ್ವಾ ಅಂತ ಹೇಳುತ್ತೆ. ಆದ್ರೆ ನೀವಿಲ್ಲ ಸರ್ಕಾರ ನಡ್ಸಕ್ ಆಗಲ್ಲ ಅಂತ ಹೇಳಿ ಸರ್ಕಾರದೇ ಕೂಡ ಅನ್ಕೊಳ್ಳುತ್ತೆ. ಅಂತಹ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಈಗ ಪ್ರತಿಯೊಂದಕ್ಕೂ ಕೂಡ ಖಾಸಗಿಯವ್ರನ್ನ ಹೇಳಕ್ ಆಗಲ್ಲ, ಖಾಸಗಿಯವ್ರ ಮೇಲೆ ಡಿಪೆಂಡ್ ಆಗಕ್ಕೂ ಆಗಲ್ಲ. ಸಾರಿಗೆ ಬಸ್ಗಳ ಅವಶ್ಯಕತೆ ತುಂಬಾ ಇದೆ. ಸರ್ಕಾರ ಕೇವಲ ಅವ್ರ ಮೂಗಿಗೆ ತುಪ್ಪ ಸಾರುವಂತ ಕೆಲಸವನ್ನ ಮಾತ್ರ ಮಾಡ್ಕೊಂಡು ಬಂದಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ನೌಕರರ ಸಮಸ್ಯೆ ಕೂಡ ಇರತಕ್ಕಂತಹದ್ದು. ಇದು ಒಂದು ಪಾಠ ಅಂತಾನೆ ಹೇಳ್ಬೋದು. ಇನ್ನು ಬಸ್ಗಳ ಕೊರತೆ, ಹಳೆ ವಾಹನಗಳು. ನಾ ಹೇಳಿದಾಗೆ ಸುಮಾರು 40-50 ವರ್ಷಗಳಿಂದಲೂ ಕೂಡ KSRTC ಬಸ್ ಇದೆ. ಹಳೆ ಬಸ್ಗಳಾದ ನಂತರ ಅವುಗಳ ಗುಜರಿಗೆ ಹಾಕಿ ಹೊಸ ಬಸ್ಗಳನ್ನ ಖರೀದಿ ಮಾಡಬೇಕು. ಅದು ಎಷ್ಟು % ಆಗ್ತಾ ಇದೆ? ಇಲ್ಲಿ ಪರ್ಸೆಂಟೇಜ್ ನೋಡಿದಾಗ ಗುಜರಿಗೆ ಸೇರ್ತಾ ಇರ್ತಕ್ಕಂತಹ ಬಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೊಸ ಅಂದ್ರೆ ನೀವ್ ಹೇಳಿದ್ರಿ ಗುಜರಿಗೆ ಸೇರೋ ಬಸ್ಗಳು, ಅಂದ್ರೆ ಅದನ್ನ ಹೊಸದಾಗಿ ಅವುಗಳನ್ನ ರಿಪೇರಿ ಮಾಡಿಸಿ ಮತ್ತೆ ಅದನ್ನ ರಸ್ತೆ ಮೇಲೆ ತರುವಂತ ಪ್ರಯತ್ನ, ಅದಕ್ಕೇನೆ ತುಂಬಾ ದುಡ್ಡು ಖರ್ಚಾಗ್ತಾ ಇದೆ. ಅದ್ರ ಬದಲು ಹೊಸ ಬಸ್ಗಳನ್ನೇ ಬಿಡ್ಬೋದಲ್ಲ. ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ, ಈ ತರ ಗುರ್ಜಿಗೆ ಹಾಕಂತ ಬಸ್ಗಳನ್ನೆಲ್ಲ ರೋಡಿಗೆ ಬಿಡ್ತಾ ಇದ್ದಾರೆ ಸರ್ಕಾರ. ರೋಡಿಗೆ ಬಂದ ಸಂದರ್ಭದಲ್ಲಿ ಅವು ಕೆಟ್ಟು ನಿಂತ್ಕೊಂಡು ಗ್ರಾಹಕ
ಚಾಲಕರೇ ಹಿಡಿಶಾಪ ಆಗ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ತಕ್ಕಂಥ ನಾವು ಕೂಡ ರಾಜ್ಯದಲ್ಲಿ ಸಾಕಷ್ಟು ಬಾರಿ ನೋಡಿದ್ದೀವಿ. ಎಲ್ಲೋ ಒಂದ್ ಕಡೆ ರಸ್ತೆ ಮಧ್ಯದಲ್ಲೇ ಕೂಡ ಬಸ್ ಕೆಟ್ಟ ನಿಂತ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳಿದೆ. ಇದನ್ನ ಸರ್ಕಾರ ಗಮನ ಹರಿಸಬೇಕು. ಒಂದು ಹಳೆ ಬಸ್ಗಳು ಹೋದ ಸಂದರ್ಭದಲ್ಲಿ ಹೊಸ ಬಸ್ಗಳನ್ನ ಖರೀದಿ ಮಾಡಬೇಕು. ಹೊಸ ಬಸ್ಗಳಿಗೆ ಒಂದು ಪರ್ಯಾಯವಾಗಿರ್ತಕ್ಕಂಥ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಲಕ್ಸುರಿ ಬಸ್ಗಳನ್ನ ಕೇಳೋದಿಲ್ಲ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಿಂದ ಕೂಡ ಸಮರ್ಪಕವಾದ ಬಸ್ಗಳನ್ನೇ ಬರ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವೇನು ಲಕ್ಸುರಿ ಆಗಿರ್ತಕ್ಕಂಥ ಬಸ್ ಕೂಡ ಅಗತ್ಯ ಇಲ್ಲ. ಪ್ಯಾಸೆಂಜರ್ ಓಡಾಡೋದಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಬಸ್ಗಳನ್ನ ಮಾಡಿಕೊಟ್ರೆ ಸಾಕು. ಅಂತಹ ಬಸ್ಗಳನ್ನ ಮಾಡಿಕೊಡೋದಕ್ಕೂ ಕೂಡ ಇನ್ನೂ ಸರ್ಕಾರ ಮುಂದಾಗ್ತಿಲ್ಲ ಅನ್ನುವಂಥದ್ದು ವಿಪರ್ಯಾಸ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೇಳೋದೇ ಬೇಡ ಬಿಡಿ, ಅಲ್ಲಿ ಬಂದ್ರೆ ಬಂತು, ಬರ್ದಿರಿಲ್ಲ. ಈಗಲೂ ನಾವು ಹೋಗಿ ನೋಡಿದ್ರೆ ಕರೆಕ್ಟ್ ಆಗಿ ರಿಯಾಲಿಟಿ ಚೆಕ್ ಮಾಡಿದ್ರೆ ಕೆಲವೊಂದು ಸಮಯದಲ್ಲಿ ಬಸ್ಗಳೇ ಬರಲ್ಲ, ಬಸ್ಗಳೇ ಇಲ್ಲ. ಈ ತರದ ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇರುವಂತಹ ಹಳ್ಳಿಗಾಡು ಪ್ರದೇಶಗಳು ಇದಾವೆ. ಮನವಿ ಕೊಡ್ತೀರಾ, ತಗೊಂಡು ಸುಮ್ಮನಾಗ್ತಾರೆ. ಜಾಸ್ತಿ ಬೈತೀರಾ, ಅದಕ್ಕೂ ಕೇಳಿಸ್ಕೊಂಡು ಸುಮ್ಮನಾಗ್ತಾರೆ. ಹೋರಾಟ ಮಾಡ್ತೀರಾ, ಒಂದಿನದಲ್ವಾ ಅಂತ ಹೇಳಿ ಸುಮ್ಮನಾಗ್ತಾರೆ. ಇಷ್ಟರ ಮಟ್ಟಿಗೆ ನೆಗ್ಲಿಜೆನ್ಸ್ ತೋರಿಸಿದ ಮೇಲೆ ಜನಸಾಮಾನ್ಯರ ತಾನು ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ಇದು ವಾಸ್ತವ. ಇದನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇದೊಂದು ಕ್ರಮ ತೆಗೆದುಕೊಳ್ಬೇಕು. ಅದನ್ನ ಬಿಟ್ಟು ಏಕೈಕಿ ಒಂದ್ ಕಡೆ ಹೇಳ್ತಾರೆ, ನೀವು ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಸಮರ್ಪಕವಾಗಿ ಸಾರಿಗೆಯನ್ನ ಬರಲಿಲ್ಲ ಅಂತ ಹೇಳಿದ್ರೆ ಜನ ಹೇಗೆ ಬಳಸಕ್ ಸಾಧ್ಯ ಆಗತ್ತೆ? ನೀವು ಮೋದಿ ಕರೆ ಕೊಟ್ರು, ಹೌದು, ಸಾರ್ವಜನಿಕ ಸಾರಿಗೆಯನ್ನು ಬಳಸಿ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಸಿಗುತ್ತೋ ಇಲ್ವೋ ಮುಂದಿನ ದಿನಗಳಲ್ಲಿ ಹೇಳೋದಿಕ್ ಆಗಲ್ಲ ಅಂತ. ಅದರಂತೆ ಸಾರಿಗೆ ಬಸ್ ನ ಬಳಸೋದಕ್ಕೆ ಹೋದ್ರೆ ಅಲ್ಲಿ ಬಸ್ಗಳ ಕೊರತೆ. ಇಲ್ಲಿ ಪರಿಸರ ಉಳಿಸಿ ಎನ್ನುವಂತಹದನ್ನ ಘೋಷಣೆ ಮಾತ್ರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇಂಧನಗಳನ್ನ ಜಾಸ್ತಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಅಥವಾ ಏನು ವಾಹನಗಳ ಜಾಸ್ತಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಇಂಗಾಲ ಡೈಆಕ್ಸೈಡ್ ಇಂದಾಗಿ ಪರಿಸರದ ಮೇಲೆ ಸಾಕಷ್ಟು ನಷ್ಟ ಆಗುತ್ತೆ, ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸರ್ಕಾರ ನಾವೇನ್ ಮಾಡ್ಬೇಕು? ಸಾರಿಗೆ ವ್ಯವಸ್ಥೆಯನ್ನ ಸಮರ್ಪಕ ಕೊಟ್ರೆ ಜನ ಯಾರು ಕೂಡ ಬೈಕಲ್ಲಿ ಬರೋದಿಲ್ಲ, ಯಾರು ಸಪರೇಟ್ ಆಗಿ ಕಾರಾಗಿ ಬರೋದಿಲ್ಲ, ಟ್ರಾಫಿಕ್ ಆಗೋದಿಲ್ಲ, ರಸ್ತೆ ಸಮಸ್ಯೆ ಉಂಟಾಗೋದಿಲ್ಲ, ಎಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತೆ. ಅದನ್ನ ಬಿಟ್ಟು ಸರ್ಕಾರದ ಈ ರೀತಿಯ ನಿರ್ಧಾರ ತೆಗೆದುಕೊಂಡ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಬಸ್ಸಿನ ಸಮಸ್ಯೆ ತುಂಬಾ ಇದೆ. ನಾವು ಆಗ್ಲೇ ಕೂಡ ಹೇಳ್ತಾ ಇದ್ವಿ, ಸಮಯಕ್ಕೆ ಸರಿಯಾಗಿ ಬರಲ್ಲ ಅನ್ನುವಂತಹ ಆರೋಪ ಇದು ಆಗ್ತಾನೆ ಇದೆ. ಯಾವ್ದು ರೂಟ್ ಒನ್ ಬಸ್ ಇರುತ್ತೆ, ಅದೇ ಹೋಗ್ಬೇಕು, ಅದೇ ವಾಪಸ್ ಬರ್ಬೇಕು, ಮತ್ತೆ ಅದೇ ಹೋಗ್ಬೇಕು, ಅದೇ ವಾಪಸ್ ಬರ್ಬೇಕು, ಇದೇ ತರನೇ ಆಗ್ತಾ ಇದೆ ಕೆಲವು ಭಾಗಗಳಲ್ಲಿ. ಏನ್ ಸಮಸ್ಯೆ ಆಗ್ತಾ ಇದೆ ಸರ್ಕಾರಕ್ಕೆ? ಯಾಕೆ ಬಸ್ ಸೌಲಭ್ಯವನ್ನ ಕಲ್ಪಿಸೋದಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ? ಈ ಶಕ್ತಿ ಯೋಜನೆ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಶಕ್ತಿ ಯೋಜನೆಯಿಂದ ಫ್ರೀಯಾಗಿ ಓಡಾಡ್ತಾರೆ, ಹೊಸ ಬಸ್ಗಳು ತಗೊಳಕ್ ಸರ್ಕಾರದ ದುಡ್ಡಿಲ್ಲ, ಏನ್ ಮಾಡ್ಲಿಕ್ಕೆ ಸಾಧ್ಯ? ಇನ್ನು ಸರ್ಕಾರ ಇಲ್ಲೇ ದುಡ್ಡು ತಗೊಂಡೋಗಿ ಇಲ್ಲೇ ಹಾಕ್ಬೇಕು ಅಂತ ಹೇಳಿದ್ರೆ ಇನ್ನೆಷ್ಟರ ಮಟ್ಟಿಗೆ ಚಾರ್ಜ್ ತಗೊಳೋದಕ್ಕೆ ಸಾಧ್ಯ? ಮೊದಲೆಲ್ಲ ಕೂಡ ಮಹಿಳೆಯರಿಗೆ ಫ್ರೀ ಕೊಡ್ತಾ ಇದ್ರು. ಇನ್ನು ನಾವು ಓದ್ಬೇಕಾದ್ರೂ ಕೂಡ ಒಂದು ಪಾಸ್ ತಗೋಬೇಕು ಅಂತ ಹೇಳಿದ್ರೆ ಇಂತಿಷ್ಟು ಹಣ ಕಟ್ಟಬೇಕಾಗಿತ್ತು. ಈಗ ವಿದ್ಯಾರ್ಥಿಗಳಿಗೂ ಫ್ರೀ ಕೊಟ್ಟಿದ್ದಾರೆ. ಇಂತಹ ಫ್ರೀ ಎಲ್ಲದಕ್ಕೂ ಫ್ರೀ ಅಂತ ಹೊರಟೋದ್ರೆ ಇನ್ನು ಎಷ್ಟರ ಮಟ್ಟಿಗೆ ನಿಗಮ ನಡೆಸೋದಕ್ಕೆ ಸಾಧ್ಯ ಆಗತ್ತೆ? ಮುಂಬರುವ ದಿನಗಳಲ್ಲಿ ನಿಗಮ ನಡೆಸಕ್ಕಾಗದ್ರೆ ನಾವು ಆಗ್ಲೇ ಮಾತಾಡ್ತಾ ಇದ್ವಲ್ಲ, ವಿದ್ಯುತ್ ಖಾಸಗೀಕರಣ, ಅದೇ ರೀತಿಯಾಗಿ ಸಾರಿಗೆ ಖಾಸಗೀಕರಣ ಮಾಡಿದ್ರು. ಆಕ್ಚುಲಿ ಈಗ KSRTC ಆಗಿರ್ಬೋದು, BMTC ಆಗಿರ್ಬೋದು, ಈಗ ಏನು ಜಾಹೀರಾತುಗಳ ಮೊರೆ ಹೋಗಿರೋದು ನೋಡ್ತಾ ಇದೀವಿ. ಬಸ್ಗಳ ಮೇಲೆ ಜಾಹೀರಾತು, ಯಾವ್ದೋ ಒಂದು ಕಂಪ್ನಿ ಬರುತ್ತೆ, ಒಂದು ಜಾಹೀರಾತು ಕೊಡುತ್ತೆ, ಅದೇ ಏನೋ ಒಂದು ಇನ್ಕಮ್ ಮಾಡ್ಕೊಳ್ಬೇಕು, ಆ ಮೂಲಕ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೂ ಸಾರ್ವಜನಿಕರ ವಿರೋಧ ವ್ಯಕ್ತ ಆಗ್ತಾ ಇದೆಯಲ್ಲ. ನಿಮಗೆ ಕೆಪಾಸಿಟಿ ಇಲ್ಲ, ನೀವು ಯಾಕೆ ಕೊಡಬೇಕಾಗಿತ್ತು, ನಿಮ್ಗೆ ನಿಭಾಯಿಸಕ್ ಆಗ್ತಿರಲಿಲ್ಲ ಅಂತ ಹೇಳಿದ್ರೆ ಫ್ರೀ ಬೇಡವೇ ಬೇಡ ಆಗಿತ್ತು. ಈ ತರ ನೀವು ಪಬ್ಲಿಸಿಟಿನ ಬೇರೆ ಬೇರೆದೊಂದು ಕಮರ್ಷಿಯಲ್ ಆಗಿರ್ತಕ್ಕಂಥ ಪಬ್ಲಿಸಿಟಿ ಕೊಡಕ್ ಹೋದ್ರೆ, ಒಂದು ರೆಡ್ ಬಸ್ ಅಂತ ಹೇಳಿದ್ರೆ ಒಂದು ಫೀಲ್ ಎಲ್ರಿಗೂ, ಆ ರೆಡ್ ಬಸ್ ಅನ್ನೇ ಕ್ಲೋಸ್ ಮಾಡಿ ನೀವು ಅಡ್ವರ್ಟೈಸ್ಮೆಂಟ್ ಆಗ್ತೀರಾ ಅಂತ ಹೇಳಿದ್ರೆ ಯಾವ ಸಂಪಾದನೆ ಮಾಡಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ಜನರದ್ದು. ಸೊ ಇನ್ನೊಂದು ಬಸ್ ನಿಲ್ದಾಣಗಳ ದುಸ್ಥಿತಿ, ಕೆಲವೊಂದು ಭಾಗಗಳಲ್ಲಿ ಬಸ್ ನಿಲ್ದಾಣಗಳೇ ಇರಲ್ಲ. ಹೆಂಗೆ ಇದು ಸಾಧ್ಯ? ಯಾಕೆ ಏನಕ್ಕೆ ಮುಂದುವರಿತಾ ಇಲ್ಲ ನಮ್ಮ ದೇಶ ಅಂದ್ರೆ ಇದೇ ಕಾರಣ. ವಿಪರ್ಯಾಸ ಚಿತ್ರ. ನೀವು ತುಮಕೂರಿನಲ್ಲೇ ಕೂಡ ಒಂದು ರೌಂಡ್ ಹಾಕೊಂಬನಿ, ಸಿಟಿ ಬಸ್ಗಳಲ್ಲಿ ಎಷ್ಟು ನಿಲ್ದಾಣಗಳಲ್ಲಿ ಬಸ್ ಸಮರ್ಪಕವಾಗಿದೆ. ಮೇಲ್ಗಡೆ ಕಿತ್ತೋಗಿದೆ, ಹಾಳಾಗಿರುತ್ತೆ, ಇಲ್ಲ ಚೇರ್ಗಳು ಹಾಳಾಗಿರುತ್ತೆ, ಇಲ್ಲ ಅಲ್ಲಿ ಗಲೀಜು ಮಾಡಿರ್ತವೆ, ಇಲ್ಲ ಅದು ಕುಡ್ಕರ್ ತಾಣ ಆಗಿರುತ್ತೆ, ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಮಳೆ ಬಂದ್ರೆ ಸೋರುವಂತಹ ಪರಿಸ್ಥಿತಿ. ಇಂತಹ ಸರ್ಕಾರ ಒಂದು ಮೂಲಭೂತವಾಗಿರತಕ್ಕಂತಹ ಸೌಲಭ್ಯಗಳ ಕಡೆ ಗಮನ ಹರಿಸಬೇಕು. ತುಮಕೂರು ಜಿಲ್ಲೆ ಜಿಲ್ಲಾಧಿಕಾರಿಗಳು ಕೂಡ ಸಾರ್ವಜನಿಕ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ, ನೀವು ಬದಲಾವಣೆ ಮಾಡಬೇಕು ಅಂತ ಹೇಳಿ. ಬರೀ ಒಂದು ವಿಚಾರವನ್ನ ಮಾತ್ರ ಗಮನ ಇಟ್ಕೊಂಡು ಹೋಗೋದಿಲ್ಲ, ಕಂದಾಯ ಇಲಾಖೆ ನಾನು ಬದಲಾವಣೆ ಮಾಡ್ತೀನಿ, ಕಂದಾಯ ಇಲಾಖೆಯಲ್ಲಿ ಬದಲಾವಣೆ ತರ್ತೀನಿ ಅಂತ. ಓಕೆ, ಅದು ಒಂದು ಪಾರ್ಟ್ ಆಗಿರ್ಲಿ, ಅದು ಕೂಡ ಆಗಬೇಕಾಗಿದೆ. ಆದ್ರೆ ಜನಸಾಮಾನ್ಯರಿಗೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲೂ ಕೂಡ ನಡ್ಕೊಳ್ಬೇಕು ಜಿಲ್ಲಾಧಿಕಾರಿ ಆದವರು, ಸಂಬಂಧಪಟ್ಟ ಅಧಿಕಾರಿಗಳು. ಇನ್ನು KSRTC DC ಬಗ್ಗೆ ಮಾತಾಡೋದೇ ಬೇಡ, ಅವರು ಏನೇ ಫೋನ್ ಮಾಡಿ ಹೇಳಿದ್ರು ಅಷ್ಟೇನೆ, ಮನವಿ ಕೊಟ್ಟರು ಅಷ್ಟೇನೆ, ಸ್ಪಂದಿಸಲ್ಲ ಅನ್ನುವಂತಹ ಆರೋಪ ಈಗಲೂ ಕೂಡ ಇರತಕ್ಕಂಥದ್ದು. ಇನ್ನೊಂದು ಕಡೆ ಈ ಅಧಿಕಾರಿಗಳನ್ನ ಶಪಿಸೋದಕ್ಕಿಂತ ಸರ್ಕಾರದ ಬಗೆಗೆ ಒತ್ತಡ ಆಗ್ತಕ್ಕಂಥದ್ದು ಸರಿ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರವೇ ಸಮರ್ಪಕವಾಗಿ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದು. ಸೊ ಇನ್ನು ಕೆಲವೊಂದು ಭಾಗಗಳಲ್ಲಿ ನಿಗದಿತ ಸ್ಟಾಪ್ ಅಂತ ಇರುತ್ತೆ, ಹೌದು, ಅಲ್ಲಿ ಬಸ್ ನಿಲ್ಲಿಸಲೇಬೇಕು. ಈಗ ರಶ್ ಆಗಿರೋ ಕಾರಣದಿಂದ ಅಲ್ಲಿ ನಿಲ್ಲಿಸದೇನೂ ಇರ್ಬೋದು. ಸೊ ಇನ್ನು ಬೇರೆ ಬೇರೆ ಕಾರಣಗಳು, ಈಗ ಲೇಟ್ ಆಗ್ಬಿಟ್ಟಿರುತ್ತೆ,
ಕರೆಕ್ಟ್ ಟೈಮ್ಗೆ ಒಂದ್ ಸ್ಪಾಟಿಗೆ ಹೋಗ್ಬೇಕಿರುತ್ತೆ. ಹೌದು. ಅದ್ರಿಂದನೂ ಸಹ ನಿಲ್ಲಿಸ್ತಾ ಇರುವಂತಹ ಸಾಕಷ್ಟು ತೊಂದರೆಗಳನ್ನ ನಾವು ನೋಡ್ತಾ ಇದೀವಿ. ಬಸ್ಗಳನ್ನ ನಿಗದಿತ ಸ್ಟಾಪ್ಗಳಲ್ಲಿ ನಿಲ್ಸಲ್ಲ, ಅಥವಾ ಬಸ್ ನಿಲ್ದಾಣಗಳ ಅವ್ಯವಸ್ಥೆಯಿಂದನೂ ಕೂಡ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ಹೇಗೆ ಅಂತ ಇಲ್ಲಿ ಎಲ್ಲದಕ್ಕೂ ಮೂಲ ಬಸ್ಸಿನ ಕೊರತೆ ಅಷ್ಟೇ. ಇಲ್ಲಿ ಸಮರ್ಪಕವಾಗಿ ಬಸ್ ಇನ್ ಟೈಮ್ ಬರ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅದ್ರ ಪ್ಲೇಸ್ಗೆ ಇನ್ನೊಂದು ಬಸ್ ಬರಬೇಕಾಗಿದೆ. ಆ ಬಸ್ ಬಂದ್ರೆ ಈ ಬಸ್ಸಿನ ಸಮಸ್ಯೆ ಆಗೋದಿಲ್ಲ, ಈ ಬಸ್ ಲೇಟ್ ಆಗೋದಿಲ್ಲ. ಇವೆಲ್ಲದಕ್ಕೂ ಕೂಡ ಹೊಸ ಬಸ್ಗಳನ್ನ ತಗೋಬೇಕು. ಯಾವ ಬಸ್ಗಳನ್ನ ಕೂಡ ರಿಪೇರಿ ಮಾಡಿ ಗ್ರಾಮೀಣ ಪ್ರದೇಶಕ್ಕೆ ಬಿಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಎಷ್ಟೋ ಕಡೆಗಳನ್ನ ನೋಡಿಲ್ಲ, ಮಳೆ ಬಂದ್ರೆ ಬಸ್ಸೇ ಸೋರುತ್ತೆ. ಅಂತಹ ಪರಿಸ್ಥಿತಿಲೂ ಕೂಡ ನಾವು ನೋಡಿದ್ದೀವಿ. ಅಂತಹ ಪರಿಸ್ಥಿತಿಯಲ್ಲಿ ನಾವು KSRTC ಬಸ್ ಇದೆಯಾ, ಡಿಪಾರ್ಟ್ಮೆಂಟ್ ಇದೆಯಾ ಅನ್ನುವಷ್ಟು ಅನುಮಾನ ಕಾಡ್ತಕ್ಕಂಥದ್ದು. ಈ ಸರ್ಕಾರವು ಕೂಡ ಅಂತಹ ಒಂದು ವ್ಯವಸ್ಥೆಗೆ ಬದಲಾವಣೆಗೆ ನಾಂದಿ ಆಡಬೇಕಾಗುತ್ತೆ. ಸಾರಿಗೆ ವ್ಯವಸ್ಥೆಯನ್ನ ಬಳಸಿ ಅಂತಕ್ಕಂಥದ್ದಲ್ಲ, ಉತ್ತಮವಾಗಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆನ ಸರ್ಕಾರ ಕೊಟ್ಟಾಗ ಮಾತ್ರ ಜನ ಬಳಸಕ್ಕಾಗೋದು. ಸೊ ಫೈನಲಿ ಯಾವಾಗ ಇದು ನಮ್ಮ ರಾಜ್ಯದಲ್ಲಿ ಸರಿ ಹೋಗುತ್ತೋ, ಬಸ್ಗಳೇ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳ ಬಾಯಲ್ಲಾಗ್ಲಿ ಅಥವಾ ಪ್ರತಿನಿತ್ಯ ಕೆಲಸದವರು ಕೂಡ ದೂರಗಳಿಂದ ಓಡಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾವು ತುಮಕೂರಲ್ಲೇ ತಗೊಂಡ್ರೆ, ಶಿರಾ ಟು ತುಮಕೂರು ಹೋಗೋದಕ್ಕೆ ಎಷ್ಟು ಬಸ್ಗಳಿದ್ರು ಸಾಲಲ್ಲ. ಕುಣಿಗಲ್ ಟು ತುಮಕೂರು ಹೋಗೋದಕ್ಕೂ ಎಷ್ಟು ಬಸ್ಗಳಿದ್ರು ಸಾಲಲ್ಲ. ಪಾವಗಡ ಟು ತುಮಕೂರು ಹೋಗೋದಕ್ಕೂ ಕೂಡ ಅಷ್ಟೇ. ನಾವು ಬಸ್ ಸ್ಟ್ಯಾಂಡ್ ಹೋಗಿ ನೋಡಿದ್ರೆ ಅಷ್ಟು ವಿದ್ಯಾರ್ಥಿಗಳು ಇರ್ತಾರೆ, ಪ್ರಯಾಣ ಮಾಡೋರು ಇರ್ತಾರೆ. ಸೊ ಹೋಗಿ ಕೇಳಿದ್ರೆ ಯಾವಾಗ ಬರುತ್ತೆ ಬಸ್ ಹೋಯ್ತಾ ಅಂತ ಹೇಳಿ ಕೇಳಿದ್ರು ಕೂಡ ಅಲ್ಲಿರ್ತಕ್ಕಂಥ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡಲ್ಲ. ಆ ತರ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಸೊ ಇದು ಯಾವಾಗ ಬಗೆಹರಿಯುತ್ತೋ ಖಂಡಿತ ವಿಚಾರ ಆದ್ರೆ ಚಿತ್ರದಲ್ಲಿ ಈಗ ಸರ್ಕಾರ ಹೇಳ್ತದೆ ಇವಾಗ ಬಸ್ಸಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಇನ್ನೊಂದು 2 ತಿಂಗಳು 3 ತಿಂಗಳು ಬಿಟ್ಕೊಂಡು ನಾವು ಇನ್ನ 100 ಬಸ್ಗಳನ್ನ ತಗೊಂತಾ ಇದೀವಿ ಅಂತ ಸರ್ಕಾರ ಹೇಳುತ್ತೆ. ಆ ಸರ್ಕಾರಕ್ಕೆ 100 ಬಸ್ಗಳು ಬರೋಳಗೆ 1 ವರ್ಷ ಆಗಿರುತ್ತೆ, 2 ವರ್ಷ ಆಗಿರುತ್ತೆ. 2 ವರ್ಷದಲ್ಲಿ ಜನಸಂಖ್ಯೆ ಅದ್ರ 2 ಪಟ್ಟು ಜಾಸ್ತಿ ಆಗಿರುತ್ತೆ. ಇದು ಸಮಸ್ಯೆ. ಇಲ್ಲಿ ನಾವು ಓದ್ಬೇಕಾದ ಸಂದರ್ಭದಲ್ಲೂ ಕೂಡ ಬಸ್ ಸಮಸ್ಯೆ ಇತ್ತು. ಆಗ್ಲೇ ಹೇಳಿದ್ರು 50 ಬಸ್ ತಗೊಂತೀವಿ, 100 ಬಸ್ ತಗೊಂತಾ ಇದೀವಿ, ಬಿಡ್ತೀವಿ ಅಂತ. ಈಗ ಆ ಬಸ್ ತಗೊಳ್ಳೋದ್ರೊಳಗಡೆ ತುಂಬಾ ಗ್ಯಾಪ್ ಆಗಿರುತ್ತೆ, ಜನಸಂಖ್ಯೆನೂ ಜಾಸ್ತಿ ಆಗಿರುತ್ತೆ, ಓಡಾಡೋರು ಜಾಸ್ತಿ ಆಗಿರ್ತಾರೆ. ಇದನ್ನು ಮುಂದಾಲೋಚನೆ ಇಟ್ಕೊಂಡು ದೂರಾಲೋಚನೆ ಇಟ್ಕೊಂಡು ಸರ್ಕಾರ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆ ವಿನಃ ಪ್ರೆಸೆಂಟ್ ಏನಿದೆ ಇಶ್ಯೂನ ಅದನ್ನ ಮಾತ್ರ ತೆಗೆದುಕೊಂಡು ಮಾಡ್ತಕ್ಕಂಥದ್ದಲ್ಲ ಅನ್ನುವಂಥದ್ದು. ಸೊ ಎಸ್, ಇದು ಸರ್ಕಾರ ಕಲಿಬೇಕಾಗಿರುವಂತಹ ಒಂದು ಪ್ರಮುಖವಾದಂತಹ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೋ ಒಂದು ಸಮಸ್ಯೆ ಬಂದ್ರೆ ಅದನ್ನ ಯಾವ ರೀತಿಯಿಂದ ನಾವು ಪರಿಹರಿಸಬೇಕು, ಅದಕ್ಕೆ ಎಷ್ಟು ದಾರಿಗಳಿದೆ, ಎಷ್ಟು ಮಾರ್ಗಗಳಿದೆ, ಅದನ್ನ ಮೊದಲು ಕಂಡುಕೊಳ್ಬೇಕಾಗತ್ತೆ. ಎಸ್, ನಿಮ್ಮ ಒಂದು ಭಾಗದಲ್ಲಿ ನಿಗದಿತ ಸ್ಥಳಕ್ಕೆ ಬಸ್ ಬರ್ದೇ ಇರ್ತಕ್ಕಂಥದ್ದು ಅಥವಾ ನಿಗದಿತ ಸ್ಥಳದಲ್ಲಿ ಸ್ಟಾಪ್ ಕೊಡದಲೇ ಇರುವಂತದ್ದು, ಹೀಗೆ ಸಾಕಷ್ಟು ಸಮಸ್ಯೆಗಳು ನಿಮ್ಮ ಸ್ಥಳದಲ್ಲಿ ಎದುರಾಗ್ತಾ ಇದೆ ಅಥವಾ ನೀವಿರ್ತಕ್ಕಂಥ ಊರಿನಲ್ಲಿ ಬಸ್ ಸಮಸ್ಯೆಯನ್ನ ನೀವು ಎದುರಿಸ್ತಾ ಇದ್ರೆ ಕಮೆಂಟ್ ಮಾಡಿ, ಅದು ಯಾವ ಊರು, ನಿಮ್ಗೆ ಆಗ್ತಾ ಇರುವಂತ ತೊಂದರೆ ಏನು ಅಂತ ಹೇಳಿ.